ಅದರ ಇಯರಿಂಗ್ಸ್ ನೋಡಿ, ಇದು ಅದ್ರದ್ದು ಇಯರಿಂಗ್. ಗಾಜಿನ ಬಳೆಗಳು ಇದನ್ನ ಮಧ್ಯ ಹಾಕ್ಬಿಟ್ಟು ಸುತ್ತ ಗಾಜಿನ ಬಳೆ ಹಾಕೋಬಹುದು ಅಷ್ಟೇ. ಚೈನ್ ಇದು ಪಿಕಾಕ್ ತರ, ಇಲ್ಲಿ ಪಿಕಾಕ್ ಡಿಸೈನ್ ಇದೆ. ಇಲ್ಲಿ 6 ತಿಂಗಳು ಮಟ್ಟಿಗೆ ದಿನ ಒಂದೊಂದು ಜ್ಯುವೆಲ್ರಿ ಹಾಕಿದ್ರು ದಿನ ಒಂದೊಂದು ವೆರೈಟಿ ಡಿಫ್ರೆಂಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಆಲ್ರೆಡಿ ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ ಏನು ಈ ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ದೀಪಾವಳಿ ಹಬ್ಬ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮ ಬಾಳು ಎಲ್ಲರದು ಬೆಳಕಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡೋಣ. ನಾನು ಆ್ಯಕ್ಚುಲಿ ಈ ವ್ಲಾಗ್ನ ತುಂಬ ದಿನದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ನಡುವೆ ತುಂಬ ಗ್ಯಾಪ್ ಆಗೋಯ್ತು. ಕಾಂತಾರ ಮೂವಿದು ಆದಮೇಲೆ ನೆಕ್ಸ್ಟ್ ಇದೇ ವ್ಲಾಗ್ ಮಾಡ್ತಾ ಇರೋದು. ಕಾಂತಾರ ಮೂವಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ವ್ಯೂಸ್ ತುಂಬ ಚೆನ್ನಾಗಿ ಹೋಗಿದೆ ಎಲ್ಲರಿಗೂ, ಅದಕ್ಕೆ ಥ್ಯಾಂಕ್ ಯು ಅಂತ. ಸಪೋರ್ಟ್ ಮಾಡ್ತಾರಿ, ಸಬ್ಸ್ಕ್ರೈಬ್ ಮಾಡ್ತಾರಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ದೀಪಾವಳಿ ಹಬ್ಬ, ಅದಕ್ಕೆ ಜ್ಯುವೆಲ್ರಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಅಫೋರ್ಡಬಲ್ ಆನ್ಲೈನ್ ಜ್ಯುವೆಲ್ರಿ ನಿಮಗೂ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ಹತ್ರ ಕೆಲವು ಇತ್ತು, ತರಿಸಿದ್ದೆ. ಸೊ ಅದನ್ನೇ ನಿಮಗೂ ತೋರಿಸಿ ಎಲ್ಲರಿಗೂ ನಿಮಗೂ ಅದು ಯೂಸ್ ಆಗತ್ತೆ ಅಂತ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇದು ನೋಡಿ, ಈ ನೆಕ್ ಪೀಸ್ ಇದು ಆನ್ಲೈನಲ್ಲೇ ತರಿಸಿರೋದು. ಬೀಡ್ಸ್ದು ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇದು ಹಾಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ. ಇದೇ ಫಸ್ಟ್ ನಾನು ತೋರಿಸ್ತಾ ಇರೋದು, ನಂಗೆ ತುಂಬ ಇಷ್ಟ ಇದು. ಆಮೇಲೆ ಇದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಇದು ಇಯರಿಂಗ್ಸ್. ಇದಕ್ಕೆ ಇದು ಒಂದು, ಆಮೇಲೆ ಇದೆ ಸೇಮ್ ನೋಡಿ, ಇದು ಡಾಲರ್ ಥರನೇ ಸೇಮ್ ಮ್ಯಾಚ್ ಆಗೋ ಥರ ಇದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಇದು ಟೆರಕೋಟಾ, ಇದು ತುಂಬ ಚೆನ್ನಾಗಿದೆ, ಸಕ್ಕದಾಗಿ ಕಾಣುತ್ತೆ ಗೊತ್ತಾ, ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ. ಇದು ಆನ್ಲೈನಲ್ಲೇ ತರಿಸಿದ್ದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಹೋಗಿ ನೀವು ಶಾಪ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಫೇವ್ರೆಟ್ ಜ್ಯುವೆಲ್ರಿ ಅಂತ ಹೇಳ್ಬೋದು ನೋಡಿ, ಇದು ಚೋಕರ್ ತುಂಬ ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಎಷ್ಟು ಸಕ್ಕದಾಗಿ ಕಾಣುತ್ತೆ ಅಂದರೆ ಬಟ್ ಇದಕ್ಕೆ ಸೆಟ್ ಆಗಲ್ಲ, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಚೋಕರು. ಅದರ ಜೊತೆಗೆ ಇದು ಅದರ ಇಯರಿಂಗ್ಸ್ ನೋಡಿ, ಇದು ಅದರದ್ದು ಇಯರಿಂಗ್ಸ್ ಚೋಕರ್ದು. ಇದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಹಾಕೊಂಡ್ರೆ ಈ ಚೋಕರ್ ಜೊತೆ ತುಂಬ ಸಕ್ಕದಾಗಿ ಕಾಣುತ್ತೆ. ಇದು ತುಂಬ ಕಡಿಮೆ ಬೆಲೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಾನು ಇವಾಗ ತೋರಿಸ್ತಾ ಇರೋ ಜ್ಯುವೆಲ್ರೀಸ್ ಎಲ್ಲ ಆಲ್ಮೋಸ್ಟ್ 500 ಬಿಲೋನೇ ಅಂದ್ಕೊಳ್ಳಿ. ಎಲ್ಲ ಇದಕ್ಕಿಂತ ಜಾಸ್ತಿ ಆಗಿದ್ರೆ ತಪ್ಪಾಗಿದ್ರೆ ಕ್ಷಮಿಸಿ. ನಾನು ತಗೊಂಡಾಗ ಎಲ್ಲ 500 ಬಿಲೋನೇ ಇತ್ತು. ಸೊ ಇದು ತುಂಬ ಕಡಿಮೆ. ಇದು ಆಲ್ಮೋಸ್ಟ್ ಒಂದು 200-250 ತಗೊಂಡೆ ಅನ್ಕೋತೀನಿ. ಬಟ್ ಈ ಪ್ರೈಸ್ ಚೇಂಜ್ ಆಗಿರ್ಬೋದು, ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಬಂದು ಇದು ಆನೆದು ನೆಕ್ ಪೀಸ್ ನೋಡಿ, ಸಕ್ಕದಾಗಿ ಕಾಣುತ್ತೆ ಗೊತ್ತಾ. ಇದು ತುಂಬ ಸಿಂಪಲ್ ಆಗಿ ಎಲಿಗೆಂಟ್ ಲುಕ್ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಕಾಣಿಸ್ತಾ ಇರ್ಬೋದು ಆನೆದು. ಆಮೇಲೆ ಇದೇ ಥರ ಇದಕ್ಕೂ ಸೇಮ್ ಡಾಲರ್ ಮ್ಯಾಚ್ ಆಗೋ ಥರದೇ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಅದೇ ಡಾಲರ್ ಥರನೇ ಇಯರಿಂಗ್ಸ್. ಇದು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಎಷ್ಟು ಸಿಂಪಲಾಗಿ ಕಾಣುತ್ತೆ ಅಂದರೆ ಸಿಂಪಲಾಗಿ ಸೂಪರಾಗಿ ಕಾಣುತ್ತೆ. ಹಾಕೊಂಡ್ರೆ ಮಾತ್ರ ಸಕ್ಕದಾಗಿರುತ್ತೆ. ಇದು ಬಂದು ಥರ್ಡ್ ಜ್ಯುವೆಲ್ರಿ. ನೆಕ್ಸ್ಟ್ ಚೋಕರ್ ಕಮ್ ನೆಕ್ಲೆಸ್ ಥರ ನೋಡಿ, ಆಚೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹಬ್ಬ ಅಲ್ವಾ, ಅದಕ್ಕೆ ತುಂಬ ಸೌಂಡ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಒಂದು ನೆಕ್ಸ್ಟ್ ಫೋರ್ತ್ ನೆಕ್ಲೆಸ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನು. ಆಮೇಲೆ ಅದರ ಜೊತೆಗೆ ಈ ರೀತಿ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಸಕ್ಕದಾಗಿದೆ ಇಯರಿಂಗ್ಸು. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಹಾಕೊಂಡ್ರೆ ಮಾತ್ರ. ನಂಗೆ ತುಂಬ ಇಷ್ಟ ಇದೆಲ್ಲ. ನನಗೆ ಆ್ಯಕ್ಚುಲಾಗಿ ಏನು ಗೊತ್ತಾ, ನನಗೆ
ಈ ಜ್ಯುವೆಲ್ರೀಸ್ನ ಮಾಡ್ಕೊಳ್ಳೋದೇನಂದ್ರೆ ತುಂಬಾ ಒಂಥರ ಕ್ರೇಜ್, ಸಖತ್ ಇಷ್ಟ. ಎಲ್ಲೆಲ್ಲಿ ಒಳ್ಳೊಳ್ಳೆ ಇಯರಿಂಗ್ಸ್, ನೆಕ್ಲೆಸ್ ಯಾವ್ದಾದ್ರು ಆಗ್ಲಿ ಸಖತ್ತಾಗಿರೋದನ್ನ ತಗೊಂಡ್ಬಿಡ್ತೀನಿ. ಫಸ್ಟು ಏನೇ ಆಗ್ಲಿ ತಗೊಂಡ್ಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡೋದು. ಆಲ್ಮೋಸ್ಟ್ ಹೆಂಗ್ ಗೊತ್ತಾ, ನನ್ನ ಹತ್ರ ಇವಾಗಿರೋ ಜ್ಯುವೆಲ್ರಿ ಬಂದು ನನ್ನ ಪ್ರಕಾರ ನಾನು ಅನ್ಕೊಂಡಿರೋದು 6 ತಿಂಗಳು ಮಟ್ಟಿಗೆ ದಿನ ಒಂದೊಂದು ಜ್ಯುವೆಲ್ರಿ ಹಾಕಿದ್ರು ದಿನ ಒಂದೊಂದು ವೆರೈಟಿ ಡಿಫ್ರೆಂಟ್ ಆಗ್ಬೋದು. ರಿಪೀಟ್ ಆಗದೆ ನಂಗೆ ಅಷ್ಟು ಜ್ಯುವೆಲ್ರೀಸ್ ಇದೆ. ಅದು ಯಾಕೆ ನನಗೆ ಅವಾಗ ಕ್ರೇಜ್ ತುಂಬ ಇರ್ತದೆ, ಯಾಕೆ ಅಷ್ಟು ಕಲೆಕ್ಟ್ ಮಾಡಿದೇನೋ ಗೊತ್ತಿಲ್ಲ. ಬಟ್ ಆದರೆ ಯೂಸ್ ಮಾಡ್ತಾ ಇರ್ತೀನಿ, ಯೂಸ್ ಮಾಡಿಲ್ಲ ಅಂತ ಏನಿಲ್ಲ. ಸೊ ಹಾಗೆ ಒಬ್ರೊಬ್ರಿಗೆ ಒಂದೊಂಥರ ಕ್ರೇಜು. ಗರ್ಲ್ಸ್ಗೆ ಆಲ್ಮೋಸ್ಟ್ ಜ್ಯುವೆಲ್ರಿ ಕ್ರೇಜ್, ಬಟ್ಟೆ ಕ್ರೇಜ್ ಇದೆಲ್ಲ ಜಾಸ್ತಿನೇ ಇರುತ್ತೆ. ಸೊ ನನಗೆ ಹಾಗೆ ಜ್ಯುವೆಲ್ರಿ ಕ್ರೇಜ್ ಜಾಸ್ತಿ. ಸೊ ನೆಕ್ಸ್ಟ್ 5th ಬಂದಿದ್ದು ಬ್ಯಾಂಗಲ್ಸ್ ನೋಡಿ, ಲಕ್ಷ್ಮಿ ಬ್ಯಾಂಗಲ್ಸು ಫುಲ್ ಸೆಟ್ಟು. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಇದೂ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಇದು ಈ ಥರ ನೋಡಿ, ಇದು ಲಕ್ಷ್ಮಿ ಬ್ಯಾಂಗಲ್ಸ್. ಇದು ಕಡಿಮೆನೆ, ಆಲ್ಮೋಸ್ಟ್ ಇದು ಕಡಿಮೆನೆ ನೋಡಿ. ತುಂಬ ಟೆಂಪಲ್ ಜ್ಯುವೆಲ್ರಿ ಅಂತಾರಲ್ವಾ, ಆ ರೀತಿ ಇದೆ. ಇದು ಟೆಂಪಲ್ ಜ್ಯುವೆಲ್ರಿ ಡಿಸೈನ್. ಇದು ಯಾರ್ಯಾರಿಗೆ ಈ ಜಾಸ್ತಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಈ ಥರದ್ದು ಒಂದು ಸೆಟ್ ತಂದಿಕ್ಕೊಂಡ್ಬಿಟ್ರೆ ತುಂಬ ಯೂಸ್ ಆಗುತ್ತೆ, ಸಕ್ಕತ್ತಾಗಿ ಕಾಣುತ್ತೆ, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾರ ಬೇಡ ಅಂದರೆ, ಆಮೇಲೆ ನಿಮ್ಗೇನಾದರೂ ಈ 4 ಬ್ಯಾಂಗಲ್ಸ್ ಬೇಕಂದ್ರೆ ಈ ಸಪ್ರೇಟಾಗಿ ಹಾಕೊಬೋದು. ಆಮೇಲೆ ಈ 2 ಬ್ಯಾಂಗಲ್ ಇದೆಲ್ಲ ಇದು ಸಪ್ರೇಟಾಗಿ ಹಾಕೋಬೋದು. ಆಮೇಲೆ ಇದಕ್ಕೆ ಗಾಜಿನ ಬಳೆಗಳು ಇದನ್ನ ಮಧ್ಯ ಹಾಕ್ಬಿಟ್ಟು ಸುತ್ತ ಗಾಜಿನ ಬಳೆ ಹಾಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಎಲ್ಲ ಥರನೂ ಹಾಕೋಬೋದು. ಇದು ವೆರೈಟಿ ಥರ ನೋಡಿ. ಇದೊಂದು ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಈ ಬ್ಯಾಂಗಲ್ಸ್ ತುಂಬ. ಆಮೇಲೆ ನೆಕ್ಸ್ಟ್ ಬಂದು ಈ ಸಿಲ್ವರ್ ಕಲರ್ ಪಿಕಾಕ್ ಏನಂತೀರ ಇದನ್ನ, ಡಬಲ್ ಸ್ಟೆಪ್ ಪೆಂಡೆಂಟ್ ಚೈನ್. ಇದು ಪಿಕಾಕ್ ತರ, ಇಲ್ಲಿ ಪಿಕಾಕ್ ಡಿಸೈನ್ ಇದೆ, ಇಲ್ಲಿ 2 ಕಾಣಿಸ್ತಾ ಇದೆ ಅನ್ಸುತ್ತೆ. ಇದಕ್ಕೆ ಇಯರಿಂಗ್ಸ್ ಬಂದಿದೆ. ಓಕೆನಾ, ನನಗೆ ಆಕ್ಚುಲಿ ಈ ಇಯರಿಂಗ್ಸ್ಗೋಸ್ಕರ ಇದು ತಗೊಂಡೆ, ಒಂದೇ ಬೇಕಾಗಿದ್ದು. ಒಂದಕ್ಕೆ ಈ ಸರಾನು ಒಟ್ಟಿಗೆ ಬರತ್ತಲ್ಲ ಅಂದ್ಬಿಟ್ಟು ತಗೊಂಡೆ. ನೋಡಿ ಈ ತರ ಇದೆ ಇಯರಿಂಗ್ಸು ಮತ್ತೆ ಚೈನ್, ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು ಸೂಪರಾಗಿ ಕಾಣುತ್ತೆ. ಆಲ್ಮೋಸ್ಟ್ ಒಂದೇ ಸಲ ಹಾಕಿರೋದು, ನನಗೆ 1 ಸಲ 2 ಸಲ ಹಾಕಿದ್ದೀನಿ ಅನ್ಕೋತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಯಾವ್ದಾದ್ರು ಫುಲ್ ಸಿಂಪಲ್ ಡ್ರೆಸ್ಗೆ, ಆಮೇಲೆ ಫುಲ್ ವೈಟ್ ಕುರ್ತಿ ಬರುತ್ತಲ್ವಾ, ಪ್ಲೇನ್ ವೈಟ್ ಕುರ್ತಿ, ಅದಕ್ಕೆ ಇದು ಚೆನ್ನಾಗಿ ಕಾಣುತ್ತೆ, ಸಕ್ಕತ್ತಾಗಿ ಕಾಣುತ್ತೆ ಅನ್ಕೊಂಡು. ನನ್ನ ಲಾಸ್ಟ್ ಜ್ಯುವೆಲ್ರಿ ಇದು ಆನ್ಲೈನಲ್ಲೇ ತರಿಸಿದ್ದು, ಇಯರಿಂಗ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಗೊತ್ತಾ, ಬಟ್ ಸ್ವಲ್ಪ ವೇಟ್ ಇದೆ, ಬಟ್ ಓಕೆ ಫೈನ್. ನೋಡಿ ಇದು ಒಂದು ಇಯರಿಂಗ್ಸ್, ಲಾಸ್ಟ್ ಬಿಟ್ ದ ನಾಟ್ ದಿ ಲೀಸ್ಟ್. ಇದು ನಾನು ಹೇಳಿದ್ನಲ್ಲ, ನನಗೆ ಇಯರಿಂಗ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಅಂತ. ಸೊ ಇದು ತುಂಬ ಇಷ್ಟಪಟ್ಟು ತರಿಸಿದ್ದು ಇಯರಿಂಗ್ಸು. ನಾನು 4-5 ಟೈಮ್ಸ್ ಹಾಕಿದ್ದೀನಿ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ನೋಡಿ ಈ ಥರ ಕಾಣುತ್ತೆ. ಇದು ಆಲ್ಮೋಸ್ಟ್ ಅಷ್ಟೇ, ಗೊತ್ತಿಲ್ಲ ಎಷ್ಟು ಪ್ರೈಸು ಅಂತ, 200 ಅನ್ಕೋತೀನಿ, ಆಲ್ಮೋಸ್ಟ್ ಅರೌಂಡ್ ಅಷ್ಟೇ ಇರುತ್ತೆ. ಸೊ ಇದು ನನ್ನ ಲಾಸ್ಟ್ ಜ್ಯುವೆಲ್ಲರಿ. ಎಷ್ಟೇ ಒಂದು ಪುಟ್ಟ ವ್ಲಾಗ್, ಇದೊಂದು ಚಿಕ್ಕ ವ್ಲಾಗು, ನನ್ನ ಹತ್ರ ಇರೋ ಆನ್ಲೈನ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬಗ್ಗೆ ಈ ವ್ಲಾಗ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಗೊತ್ತಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನಗೆ ಈ ಥರ ಜ್ಯುವೆಲ್ಲರೀಸ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಹೇಳಿದ್ನಲ್ಲ, ಆಗಲೇ ಹೇಳ್ದಂಗೆ ತುಂಬ ಇಷ್ಟ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಮುಂದೆ ಇನ್ನೂ ತರಿಸ್ತೀನಿ. ಬೇಕಂದ್ರೆ ನಿಮ್ಗೇನಾದರೂ ಬೇರೆ ಆನ್ಲೈನ್ ಜ್ಯುವೆಲ್ಲರಿ ಬಿಟ್ಟು ಬೇರೆ ಯಾವ್ದಾದ್ರು ಜ್ಯುವೆಲ್ಲರೀಸ್, ನನ್ನ ಹತ್ರ ಇರೋ ಜ್ಯುವೆಲ್ಲರಿದು ವ್ಲಾಗ್ ಬೇಕಂದ್ರೆ ಅದನ್ನು ಮಾಡ್ತೀನಿ. ನಿಮ್ಮ ಕಮೆಂಟ್ ಮಾಡಿ ಹೇಳಿ. ಬೇಕಂದ್ರೆ ಆ ವ್ಲಾಗು ಒಂದು ಸಪ್ರೇಟ್ ಮಾಡೋಣ. ನಾನು ಅಫೋರ್ಡಬಲ್ ಆಗಿ ಒಂದು ಜ್ಯುವೆಲ್ಲರಿ ವ್ಲಾಗ್ ಮಾಡೋಣ ಆನ್ಲೈನಿಂದ ಅಂದ್ಬಿಟ್ಟು, ಎಲ್ಲರಿಗೂ ಹೆಂಗಿರು ಪರ್ಚೇಸ್ ಮಾಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇದು ತೋರಿಸ್ದೆ ನನ್ನ ಹತ್ರ ಇರೋದು. ಸೊ ಇಷ್ಟ ಆಯ್ತಾ ನಿಮ್ಗೇನಾದರೂ? ನಂಗೆ ಗೊತ್ತಿಲ್ಲ, ಆಲ್ರೆಡಿ ಎಷ್ಟು ಜನ ನನ್ನ ಬ್ಲಾಗ್ನ ತುಂಬ ಇಷ್ಟಪಡ್ತಾ ಇದ್ದೀರಾ.
ಆಮೇಲೆ ತುಂಬ ಸಬ್ಸ್ಕ್ರಿಪ್ಷನ್ಸ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಇನ್ನೂ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರು ವ್ಲಾಗ್ನ ಎಲ್ಲರೂ ವ್ಲಾಗ್ನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಯಾರು ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ನೋಡಿಬಿಟ್ಟು ಬಿಟ್ಬಿಡಬೇಡಿ. ತುಂಬ ಜನ ಹಾಗೆ ಮಾಡ್ತಾ ಇದ್ದಾರೆ, ಬರೀ ಸ್ಟಾರ್ಟ್ ಮಾತ್ರ ಮಾಡ್ತಾರೆ, ವ್ಲಾಗ್ನ ನೋಡ್ತಾರೆ, ಒಂದು 30 ಸೆಕೆಂಡ್ಸ್ ಅಷ್ಟೇ ನೋಡಿ ಬ್ಯಾಕ್ ಹೋಗ್ಬಿಡ್ತಾರೆ. ಅದೇ ಆ್ಯಕ್ಚುಲಿ ನಾನು ಹೊಸ ವ್ಲಾಗರ್ ಆಗಿರೋದ್ರಿಂದ ನಾನು ಏನಾದರೂ ಚೇಂಜಸ್ ಬೇಕಂದರೆ, ಯಾವ್ದಾರ ಒಂದು ಪಾರ್ಟಲ್ಲಿ ಬೋರ್ ಆಗ್ತಿದೆ, ನಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ. ನಾನು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಬೇರೆ ರೀತಿ ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ, ಬೇರೆ ರೀತಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಷ್ಟೇ, ಇದು ಆಗಿತ್ತು ನನ್ನ ಅಫೋರ್ಡಬಲ್ ಜ್ಯುವೆಲ್ರೀಸ್ ಆನ್ಲೈನ್ ಜ್ಯುವೆಲ್ರಿ ವ್ಲಾಗ್. ಇದು ನಿಮಗೆ ಇದೇ ಥರ ಹೆಂಗಿದ್ರು ಹಿಂಗೆ ಹಬ್ಬಗಳು ಬರ್ತಾನೆ ಇದೆ ಅಲ್ವಾ. ಇನ್ನು ಈಗ ದೀಪಾವಳಿ ಆಯಿತು, ದೀಪಾವಳಿ ಆದಮೇಲೆ ಯಾವುದೇದು ನೆಕ್ಸ್ಟ್ ಹಬ್ಬಗಳು ಬರ್ತಾನೆ ಇರುತ್ತೆ. ನಿಮಗೆ ಯಾವ್ದು ಜ್ಯುವೆಲ್ರಿ ತುಂಬ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಎಲ್ಲ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಗೊತ್ತಲ್ಲ, ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಮತ್ತೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್.